ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇವತ್ತಿನ ರಾ ಡಿಬೇಟ್ ಈ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಅಂಕಿತ. ಯಾಕೆ ಅಂದ್ರೆ ರಾಜ್ಯದಲ್ಲಿ ಈಗ ಸಿಕ್ಕಾಪಟ್ಟೆ ಗೊಂದಲ ಮತ್ತು ಅನುಮಾನಗಳು ಸೃಷ್ಟಿಯಾಗಿವೆ. ಯಾವ ಅನುಮಾನ ಯಾವ ಗೊಂದಲ ಅಂದ್ರೆ ಗ್ಯಾರಂಟಿ ಗೊಂದಲ. ಕಾಕಾ ಸಾಹೇಬ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಬಟ್ ಸಿದ್ದರಾಮಯ್ಯನವರು ಇರುವವರೆಗೆ 3 ವರ್ಷ ಯಾವುದೇ ರೀತಿಯಾದಂಥ ತೊಂದರೆ ಇರಲಿಲ್ಲ, ಯಾವುದೇ ರೀತಿಯಾದಂಥ ಪರಿಷ್ಕರಣೆ ಇರಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಬಂತು. ಇದ್ದಕ್ಕಿದ್ದಂತೆ ಗ್ಯಾರಂಟಿಗಳ ಬಗ್ಗೆ ಅಪಸ್ವರ, ಗ್ಯಾರಂಟಿಗಳ ಪರಿಷ್ಕರಣೆಯ ಭಯ, ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಹಣ ತಗೋಬೇಕು ಅಂದರೆ ಮತ್ತೆ ಅರ್ಜಿ ಹಾಕಬೇಕು, ಗೃಹ ಜ್ಯೋತಿಯಲ್ಲಿ ಫ್ರೀ ಕರೆಂಟ್ ಬೇಕು ಅಂತಂದರೆ ನಿಮ್ಮದು ವೋಟರ್ ID-ನ ಅಟ್ಯಾಚ್ ಮಾಡಬೇಕು, ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಇದೆ ಅಂತ ನೀವು ಓಡಾಡ್ತೀರಾ ಅಂದರೆ ನಿಮ್ಗೊಂದು ಸ್ಮಾರ್ಟ್ ಕಾರ್ಡ್ ಬೇಕು. ಈ ರೀತಿ ಹಲವಾರು ಷರತ್ತುಗಳನ್ನು ತಂದರು. ಹಾಗೆ ನೋಡಿದ್ರೆ ಪಾಪ ಕಾಕಾ ಸಾಹೇಬರು ಈಗ ದಿವಂಗತರಾಗಿದ್ದಾರೆ, ಅವರೇನು ಫ್ರೀ ತಗೊಳಕ್ಕಾಗಲ್ಲ. ಆದರೆ ಮಹದೇವಪ್ಪ ಅವರು ಮಂತ್ರಿಗೋಸ್ಕರ ಈಗ ಒದ್ದಾಡ್ತಾ ಇದ್ದಾರೆ. ಯಾವ ರೀತಿ ಕಾಕಾ ಸಾಹೇಬ್ ಮಹದೇವಪ್ಪ ಅಂತ ಉದಾಹರಣೆಗೆ ಸಿದ್ದರಾಮಯ್ಯನವರು ಹೇಳಿದ್ರು, ಇವಾಗ ರಾಜ್ಯದ ಮಹಿಳೆಯರ ಪರಿಸ್ಥಿತಿನೂ ಹಂಗೆ ಆಗುತ್ತಾ ಅಂತ. ಸೊ ಪರಿಷ್ಕರಣೆ ಬೇಡವಾ? ಬೇಕು, ಬಟ್ ವಿದೌಟ್ ಎನಿ ಕಂಡೀಷನ್, ಯಾವುದೇ ಷರತ್ತಿಲ್ಲದೆ ಎಲ್ಲರಿಗೂ ಫ್ರೀ 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 ಅಂತ ಹೇಳಿದ ಸರ್ಕಾರ ಈಗ ಅದಕ್ಕೆ ಕಂಡೀಷನ್ ತರ್ತಾ ಇರೋದು ಎಲ್ಲೋ ಒಂದು ಕಡೆ. ಈ ಒಂದು ವಿಚಾರದಲ್ಲಿ ಸರ್ಕಾರ ತನ್ನ ಹೇಳಿದ ಮಾತಿಗೆ ಮುಗ್ಗರಿಸ್ತಾ ಇದೆಯಾ? ನಂಬರ್ 1, ಪರಿಷ್ಕರಣೆ ಇಲ್ಲದೆ ಬೇಕಾಬಿಟ್ಟು ಸತ್ತವ್ರ ಅಕೌಂಟ್ಗೂ ದುಡ್ಡು ಹಾಕಬೇಕಂದ್ರೆ ನೋ, ಪರಿಷ್ಕರಣೆ ಆಗಲೇಬೇಕು. ಆದರೆ ಪರಿಷ್ಕರಣೆ ಆಗದೆ 3 ವರ್ಷ ಎಷ್ಟು ಕೋಟಿ ದುಡ್ಡು ಹಾಳಾಗೋಯ್ತಲ್ಲ, ಅದಕ್ಕೆ ಲೆಕ್ಕ ಕೊಡೋರು ಯಾರು? ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ? ಸೊ ಈ ವಿಚಾರದಲ್ಲಿ ಸಾಕಷ್ಟು ಅನುಮಾನಗಳಿವೆ. ಆ ಅನುಮಾನಗಳಿಗೆ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನ ಇವತ್ತಿನ ರಾ ಡಿಬೇಟಲ್ಲಿ ನಾವು ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಕಂಡೀಷನ್ ಗ್ಯಾರಂಟಿ. ರಾಜ್ಯದ ಕೋಟ್ಯಂತರ ಜನರೇ, ಮಹಿಳೆಯರೇ ಗಮನಿಸಿ, ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಕಂಡೀಷನ್ ಮೇಲೆ ಕಂಡೀಷನ್. 2 ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ದೊಡ್ಡ ಬದಲಾವಣೆ. 2 ಅತ್ಯಂತ ಜನಪ್ರಿಯ ಗ್ಯಾರಂಟಿ ನಿಯಮಗಳ ಪರಿಷ್ಕರಣೆ. ಎಲ್ರಿಗೂ ಸಿಗಲ್ಲ 2,000 ರೂಪಾಯಿ, ಎಲ್ಲರ ಮನೆಗೂ ಸಿಗೋದಿಲ್ಲ ಫ್ರೀ ಕರೆಂಟು. ಅನರ್ಹ ಫಲಾನುಭವಿಗಳನ್ನ ಡಿಲೀಟು ಮಾಡ್ತಾ ಇದೆ ರಾಜ್ಯ ಸರ್ಕಾರ. 3.89 ಲಕ್ಷ ಫೇಕ್ ಗೃಹಲಕ್ಷ್ಮಿಯರನ್ನ, ಫೇಕ್ ಗೃಹಲಕ್ಷ್ಮಿಯರು ಇರಲ್ಲಪ್ಪ, ಫೇಕ್ ಫಲಾನುಭವಿಗಳು ಇರ್ತಾರೆ. ಮತ್ತೆ ಯೋಜನೆ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ಅರ್ಜಿ ಹಾಕಬೇಕು. ಎಲ್ಲರೂ ಹೊಸದಾಗಿ ಫಲಾನುಭವಿಗಳಾಗೋರಲ್ಲ, ಪ್ರತಿಯೊಬ್ಬರು. ಇಲ್ಲ ಮೇಡಮ್, ನಾವು 2023 ಸೆಪ್ಟೆಂಬರಿಂದ ತಗೋತಾ ಇದ್ದೀವಿ ಮೇಡಮ್, ಆವಾಗಲೇ ಮಾಡಿಸ್ಬಿಟ್ಟಿದ್ದೀವಿ ಎಲ್ಲ ಅಂದರೆ ಮಾಡಿಸ್ಬಿಟ್ಟಿದ್ರು ಪರವಾಗಿಲ್ಲ, ಮತ್ತೆ ಅರ್ಜಿ ಹಾಕಬೇಕು, ಮತ್ತೆ ಎಲ್ಲ ಹೊಸದಾಗಿ ಮಾಡಿಸ್ಬೇಕು, ಮತ್ತೆ ಹೊಸದಾಗಿ ದಾಖಲೆ ಕೊಡಬೇಕು, ಮತ್ತೆ ಹೊಸದಾಗಿ ಎಲ್ಲ ಆಗಬೇಕು. ಸೊ ಗ್ಯಾರಂಟಿಗೆ ತರ್ತಾ ಇರುವ ಸರ್ಜರಿಯಿಂದ ರಾಜ್ಯ ರಾಜಕೀಯದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಯೋಜನೆ ಪರಿಷ್ಕರಣೆ ನೆಪದಲ್ಲಿ ಗ್ಯಾರಂಟಿಗೆ ಕತ್ರಿ ಹಾಕ್ತಾ ಇದ್ದಾರೆ ಅಂತ ಈಗ ಕಮಲ ಮತ್ತು ದಳ ಅಂದರೆ ಬಿಜೆಪಿ ಮತ್ತು ಜನತಾ ದಳ ಈಗ ಬೊಬ್ಬೆ ಹೊಡಿತಾ ಇದೆ. ಗ್ಯಾರಂಟಿ ನಿಲ್ಲಿಸೋ ಮಾತೇ ಇಲ್ಲ, ಹೊಸ ರೂಲ್ಸ್ ತರ್ತಾ ಇದೀವಿ ಅಷ್ಟೇ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿಗಳು ಮೊದಲು ಕೊಡುವಾಗ ಯಾಕೆ ಕೊಡ್ತೀರಿ ಅಂದ್ರು, ಕೊಟ್ಟ ಮೇಲೆ ಯಾಕೆ ನಿಲ್ಲಿಸ್ತೀರಿ ಅಂತಂದ್ರು. ಈಗ ಪರಿಷ್ಕರಣೆ ಮಾಡ್ತೀವಿ ಅಂದ್ರೆ ಯಾಕೆ ಪರಿಷ್ಕರಣೆ ಮಾಡ್ತೀರಿ ಅಂತಾರೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತಾರೆ. ಆಯ್ತು, ಗ್ಯಾರಂಟಿಯಲ್ಲಿ ಅನರ್ಹರನ್ನ ತೆಗಿತೀವಿ ಅಂದ್ರೆ ಇಲ್ಲ ಫ್ರೀ ಅಂದಿದ್ರಲ್ಲ ಅಂತಾರೆ. ಸೊ ಏನು ಮಾಡಿದ್ರು ತಪ್ಪೇ, ಆದರೆ ಸರಿಯಾದದನ್ನ ಮಾಡಿದ್ರೆ ತಪ್ಪಲ್ಲ, ಅದು ಸರಿ. ಹಾಗಾದ್ರೆ ಯಾವುದು ಸರಿ ಯಾವುದು ತಪ್ಪು? ಆಡಳಿತ ವಿಪಕ್ಷ ಏನು ಹೇಳ್ತಾ ಇದೆ ಅನ್ನೋದನ್ನ ಕೇಳೋಣ. ಅದಾದ ಮೇಲೆ ಬಹಳಷ್ಟು ಜನ ಅತಿಥಿಗಳಿದ್ದಾರೆ, ಅವ್ರ ಜೊತೆಗೆ ನಮ್ಮ ಡಿಬೇಟ್ ಮುಂದುವರಿಯುತ್ತೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆಯನ್ನು ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು.
ನೋಡಿ, ಒಂದು ಈ ಸಂದರ್ಭ ಹೇಳ್ತೇನೆ, ಯಾರು ಅದಕ್ಕೆ ಅರ್ಹರಿದ್ದಾರೋ ಕೊಡಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಇವ್ರದೇ ಸರ್ಕಾರ ಇತ್ತಲ್ಲ, ಹಾಗಾದರೆ 3 ವರ್ಷದ ಕೆಳಗೆ ಕೊಡಬೇಕಾದ್ರೆ ಇದನ್ನು ಯಾಕೆ ಯೋಚನೆ ಮಾಡಲಿಲ್ಲ? ಚುನಾವಣಾ ಸಂದರ್ಭದಲ್ಲಿ ಹೇಳಬೇಕಿತ್ತಲ್ಲ. ಹಾಗಾದರೆ ಏನು ಮುಖಪುಟದಲ್ಲಿ ಜಾಹೀರಾತುಗಳನ್ನು ಕೊಡ್ತಾ ಇದ್ರಲ್ಲ, ಅರ್ಹರಿಗೆ ಮಾತ್ರ ನಾವು ಕರ್ನಾಟಕದಲ್ಲಿ ಗೃಹ ಜ್ಯೋತಿಗೆ ಕತ್ತಲು, ಗೃಹಲಕ್ಷ್ಮಿಗೆ ಕಷ್ಟ, ಹೊಸ ಅರ್ಜಿಯ ಕ್ಯೂ, ಅಳತೆಗೋಲು, ಕತ್ತರಿ. ಕರ್ನಾಟಕದ ಸೆನ್ಸಾರ್ ಬೋರ್ಡ್ ಪಿಕ್ಚರ್ಗಲ್ಲ, ಭಾಗ್ಯಲಕ್ಷ್ಮಿಗೆ ಸೆನ್ಸಾರ್ ಬೋರ್ಡ್. ಇದು DK ಶಿವಕುಮಾರ್ ಹೊಸ ಸರ್ಕಾರದ ಹೊಸ ಘೋಷಣೆಗಳು. ವೋಟ್ ಬೇಕಾಗಿತ್ತು, ಹಾಕಿಲ್ಲ. ಈಗ ವೋಟ್ ಬೇಡ, ಜನಗಳ ವೋಟ್ ಬೇಡ ಕಾಂಗ್ರೆಸ್ ಅವ್ರಿಗೆ. ಅದಕ್ಕೆ ಈಗ ಏನ್ ಮಾಡ್ತಾರಂತೆ, ಕ್ಯೂ. ಸತ್ತೋರು ಇದಾರಂತೆ. ಜೋಕ್ ಅದು. ಸತ್ತೋರು ಇದ್ರೆ ನಿಮ್ಮ ಕಮಿಟಿ ಮಾಡಿದಿರಲ್ಲಪ್ಪ, 150 ಕೋಟಿ ಖರ್ಚು ಮಾಡ್ತಾ ಇದ್ದೀರಲ್ಲ. ಈ ಗ್ಯಾರಂಟಿ ಸಮಿತಿ, ಕ್ಯಾಬಿನೆಟ್ ದರ್ಜೆ, ಅವ್ರಿಗೆ ಆಫೀಸು, ಪ್ರತಿ ತಾಲೂಕು ಕಮಿಟಿ, ಸುಮಾರು 2000 ಜನಕ್ಕೆ ಮೆಂಬರು. ಈ 2000 ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಕತ್ತೆ ಕಾಯ್ತಾ ಇದಾರ? ಗ್ಯಾರಂಟಿ ಸಮಿತಿ ಏನಕ್ಕೆ ಮಾಡಿರೋದು ನೀವು? ಕರ್ನಾಟಕದಲ್ಲಿ ವಿರೋಧ ಪಾರ್ಟಿಗಳಿರೋದೇ ಟೀಕೆ ಮಾಡಕ್ಕೆ. ವಿರೋಧ ಪಾರ್ಟಿಯವರು ಏನೇ ಒಳ್ಳೇದು ಮಾಡಿದ್ರು ತಡೆಯಕ್ಕೆ ಇರೋದು. ಅವ್ರೇನು ಒಳ್ಳೇದಕ್ಕೇನಿಲ್ಲ. ಅವರು ನನಗೆ ಗೊತ್ತಿದೆ, ಅದು ಅವ್ರ ಕೈಯಲ್ಲಿ ಮಾಡೋಕ್ಕಾಗದೇ ಹೋದ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಇದ್ದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್, ಗ್ಯಾರಂಟೀಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಎರಡನೇ ವಿಚಾರ ಏನಂದರೆ, ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು, ಪರಿಷ್ಕರಣೆ ಆಗಬೇಕು ಅಂತ ಅಷ್ಟೇ. ನೀವೇ ಎಷ್ಟು ಸರಿ ಹೇಳಿದ್ದೀರಾ ನಮಗೆ, ಮಾಧ್ಯಮ ಸ್ನೇಹಿತರು, ಸರ್ ಬೇರೆ ಯಾರಿಗೂ ಹೋಗ್ತಾ ಇದೆ, ಸತ್ತವರಿಗೆ ಹೋಗ್ತಾ ಇದೆ, ಬೋಗಸ್ ಖಾತೆಗಳಿಗೆ ಹೋಗ್ತಾ ಇದೆ, ಅದು ಪರಿಷ್ಕರಣೆ ಮಾಡಬೇಕಲ್ವಾ? ಆಫ್ಟರ್ ಆಲ್ ಇದು ಯಾರು ದುಡ್ಡು? ಜನರ ದುಡ್ಡು. ಜನರ ದುಡ್ಡು ಜನರಿಗೆ ಕರೆಕ್ಟಾಗಿ ಮುಟ್ಟಿಸೋದು ತಪ್ಪ? ಆಮೇಲೆ BJP ಅವರಿಗೆ ಏನಕ್ಕೆ ಆತಂಕ? ಅವರೇ ತಾನೇ ಗ್ಯಾರಂಟಿ ವಿರುದ್ಧ ಇದ್ದಿದ್ದು. ಈ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ರೆ ಅವ್ರಿಗೇನು ಸಮಸ್ಯೆ ಆಗ್ತಾ ಇದೆ? ಗ್ಯಾರಂಟಿ ಇಲ್ಲ, ಯಾಕೆ ನಮ್ಮ ದುಡ್ಡು ಸರಿಯಾಗಿ ಹೋಗ್ಬೇಕಲ್ಲ. ನಮ್ಮ ಉದ್ದೇಶ ಒಳ್ಳೆಯವ್ರಿಗೆ ಮುಟ್ಟಬೇಕಂತಿದೆ. ಇಲ್ದವ್ರಿಗೆ ದುಡ್ಡು ಕೊಟ್ಟು ಏನು ಮಾಡೋದು? ತಡ ಆಗ್ಬೋದ್ರೆ ಯಾರು ಇದ್ದವ್ರು ಅರ್ಜೆಂಟ್ ಮಾಡ್ತಾರೆ. ನಾಳೆ ಅರ್ಜಿ ಕೊಟ್ಟರೆ ನಾನು ಕೊಡ್ತೀವಿ, ನಾಳೆ ಕೊಡಲಿ, ಎಲ್ಲರೂ ಒಂದೇ ತಿಂಗಳಲ್ಲಿ ಕೊಡಲಿ, 10 ದಿವಸಕ್ಕೆ ಕೊಡಲಿ. ಸಮಯ ಏನು ಬಹುಶಃ ಇಲ್ಲ. ಅದು ಯಾವಾಗ ಸಪೋಸ್ ಕೊಡದೇ ಇರ್ಬೋದು, 1 2 ತಿಂಗಳು ಬಿಟ್ಟು ಕೊಡ್ಬೋದು, 3 ತಿಂಗಳು ಬಿಟ್ಟು ಕೊಡ್ಬೋದು. ಅದನ್ನು ಓಪನ್ ಹಿಡಿದೇ ಬೆಟ್ರ್. ಅದು ಓಪನ್ ಅವ್ರಿಗೆ ಯಾವಾಗ ಕೆಲವರು ಊರಲ್ಲಿ ಇರೋಲ್ಲ, ಎಲ್ಲೋ ಹೋಗಿರ್ತಾರೆ, ಆಮೇಲೆ ಎಲ್ಲೇ ಬರ್ತಾರೆ. ಕೆಲವರು ಕೂಲಿ ಹುಡ್ಕೊಂಡು ಮಂಗಳೂರು ಗೋವಾಕಿರ್ತಾರೆ, ಅವರೆಲ್ಲ ಲೇಟಾಗಿ ಬರ್ತಾರೆ. ಸ್ವಲ್ಪ ಸಮಯ ಕೊಡೋದು ಒಳ್ಳೆಯದು.